ಆರ್ತಿ ಅವರೇ, ನಾನು ನಿಮ್ಗೆ ಹೇಳಿರ್ಲಿಲ್ವಾ ಶಶಾಂಕ್ ಫೋನ್ ಮಾಡೋದ್ರಿಂದ ಏನ್ ಪ್ರಯೋಜನನೂ ಇಲ್ಲ ಅಂತ. ನೋಡಿ, ನಮ್ ಲಾಯರು ನೋಟಿಸ್ ಕೊಟ್ಟು ಬಂದಿದ್ದಾರೆ. ಆದಿತ್ಯನ ಶಶಾಂಕ್ ಎಲ್ಲೂ ಮೀಟ್ ಮಾಡೋ ಹೋಗಿಲ್ಲ. ಇನ್ ಕೇಸ್ ಮೀಟ್ ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಅರೆಸ್ಟ್ ಮಾಡ್ತಾರೆ. ಹೌದಾ? ದೇವ್ರೆ, ನೀನ್ ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕಪ್ಪ. ದೇವ್ ನಿಮ್ ಜೊತೆ ಇರ್ತಾರೆ, ನಾನ್ ನಿಮ್ ಜೊತೆ ಇರೋದು. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನಿಮ್ಮಿಂದನೇ ನನ್ನ ಜೀವನ ಸಾರ್ಥಕ ಆಗಿರೋದು. ಹೀಗೆಲ್ಲ ಮಾತಾಡಬೇಡಿ ನೀವು. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ, ನಾನು ತಮಾಷೆ ಮಾಡ್ತಿದ್ದೆ. ಒಂದ್ ನಿಮಿಷ ಬಂದೇ ಇರಿ. ಬನ್ನಿ, ನಿಧಾನ 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 ನಿಧಾನ. ನಮ್ಮ ಮಗು ಇದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾನೆ, ಆಮೇಲೆ ತನ್ನ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೆ, ಅಮ್ಮಂಗೇನು ಸಹಾಯ ಮಾಡ್ತಾ ಇಲ್ಲ ಅಂತ. ಆರ್ತಿಯವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಯ್ತು. ಹೇಳಿ. ನಾನು ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ ಇದ್ದೀನಿ. ನೀವು ಕೆಲ್ಸಕ್ಕ? ಹೌದು ಆರ್ತಿಯವರೇ, ಕೋರ್ಟಲ್ಲಿ ನಡೆದಿದ್ದು ನೀವೇ ನೋಡಿದ್ರಲ್ವಾ. ಕೆಲಸ ಇಲ್ದಿರೋ ತಂದೆ 3 ಮಕ್ಕಳನ್ನ ಹೇಗ್ ಸಾಕ್ತಾನೆ ಅಂತ ಕೇಳಿದ್ರು. ನೆಕ್ಸ್ಟ್ ಇಯರಿಂಗ್ವರೆಗೂ ನನಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಸೂರ್ಯ ಅವರೇ, ನೀವು ಕೆಲ್ಸಕ್ಕೆ ಹೋಗೋ. ನನ್ನ ಮಗನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆರ್ತಿಯವರೇ. ಅದಕ್ಕಿರೋದು ಇದೊಂದೇ ದಾರಿ. ನಾಳೆ ದಿನ ನಮ್ಮನ್ನು ಯಾರು ಪ್ರಶ್ನೆ ಮಾಡ್ಬಾರ್ದಲ್ವಾ. ನನ್ನಿಂದ ನಿಮ್ಮ ಮನೆಯವರಿಂದ ದೂರ ಆಗಿದ್ದೀರಾ. ಈಗ ಈ ತೊಂದರೆ. ಇದ್ರಲ್ಲಿ ತೊಂದರೆ ಏನು ಬಂತು ಆರ್ತಿಯವರೇ? ನನ್ನ ಹೆಂಡತಿ, ನನ್ನ ಮಕ್ಕಳೇ ನನ್ನ ಜೀವನ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ದೀನಿ. ನೀವು ನನ್ನ ಜೊತೆಗಿದ್ರೆ ಸಾಕು. ನ್ಯಾಯವಾಗಿ ಬದುಕೋದಕ್ಕೆ ಎಲ್ಲಿ ಕೆಲಸ ಮಾಡಿದ್ರೆ ಏನು ಆರ್ತಿಯವರೇ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲ್ಯಾಪ್ಟಾಪ್ ಬೇಕು ಅಂತ. ರೆಸ್ಯೂಮೆ ಟೈಪ್ ಮಾಡ್ಕೊಡ್ತೀರಾ ಪ್ಲೀಸ್? ಪ್ಲೀಸಾ? ಏನು ಪ್ಲೀಸ್ ಅಂತ ಕೇಳ್ತಾ ಇದೆಯಾ? ನೀನು ಏನು ಹೇಳಿದ್ರು ನಾನು ಮಾಡ್ಕೊಡ್ತೀನಿ. ಯಾರು ಟೈಪ್ ಮಾಡ್ಬೇಕು ರೆಸ್ಯೂಮೆ? ಕೆಲಸ ಬೇಕಲ್ವಾ? ಬೇಡ ಕಣೋ, ಅಪ್ಪನ ಹೇಗಾರು ನಾವು ಕನ್ವಿನ್ಸ್ ಮಾಡೋಣ. ನೀನು ನಮ್ಮ ಬಿಸ್ನೆಸ್ನೇ ನೋಡ್ಕೊಳ್ಳೋ. ನಿನಗೆ ನೆನಪಿದ್ಯಾ ಭಾಸ್ಕರ್, ನಾವೆಲ್ಲ ಚಿಕ್ಕವರಿದ್ದಾಗ ಸಮ್ಮರ್ ಹಾಲಿಡೇಸಿಗೆ ಅಂತ ಅಜ್ಜಿ ಮನೆಗೆ ಮಂಗಳೂರಿಗೆ ಹೋಗ್ತಿದ್ವಿ. ಅಲ್ಲಿ ಸಮುದ್ರ ತೀರದಲ್ಲಿ ಕೂತು ಮರಳಲ್ಲಿ ಮನೆ ಕಟ್ತಿದ್ವಿ. ರವಿ ಅಣ್ಣನೂ ಬಂದು ಮನೆ ಕಟ್ಟಿದ್ದ. ಆದ್ರೆ ನೀನು ಅದನ್ನು ಹೊಡೆದಾಕ್ಬಿಟ್ಟೆ. ಯಾಕೆ ಅಂತ ಕೇಳಿದಾಗ ನಾವೆಲ್ಲ ಜೊತೆಯಾಗಿರ್ಬೇಕು ಅಂತ ಮನೆ ಕಟ್ಟಿ 3 ಗೂಡು ಮಾಡಿ, ಇದು ರವಿ ಅಣ್ಣನ ರೂಮು, ಇದು ನನ್ನ ರೂಮು, ಇದು ಸೂರ್ಯ ಅಣ್ಣನ ರೂಮು ಅಂತ ಹೇಳ್ದೆ. ನಾವು ಕಟ್ಟಿದ ಮನೆ ಮರಳಲ್ಲಿ ಕಣೋ. ಅಲೆಗಳು ಯಾವಾಗ ಬೇಕಾದ್ರೂ ಅದನ್ನ ಬಂದು ಹೊಡೆದಾಕ್ಬಿಡ್ಬೋದು ಅಂತ ನಾವು ಮರ್ತೇ ಹೋಗ್ಬಿಟ್ಟಿದ್ವಿ. ಅಣ್ಣ, ನಾನಿದ್ದೀನಿ ಕಣೋ. ನಿನಗೆ ಪುನರ್ವಿವಾಹ ಆಗೋರ್ಗು ನಾನು ಮದುವೆನೇ ಮಾಡ್ಕೊಳ್ಳಿಲ್ಲ. ನಿನ್ನ ಸಂತೋಷ ನನಗೆ ಮುಖ್ಯ ಕಣೋ. ನಾನು ಕೆಲಸ ಹುಡುಕ್ತೀನಿ. ನಾವೆಲ್ಲರೂ ಸೇರಿ ಮನೆ ಕಟ್ತೀವಿ. ನೋಡ್ತೀರು.
ರೋಡಲ್ಲಿರೋ ಗಣೇಶನ್ ದೇವಸ್ಥಾನದಲ್ಲಿ ಗಣಹೋಮ ಇದೆಯಂತೆ, ನಡೀರಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ನಾನೆಲ್ಲೂ ಬರಲ್ಲ, ನೀನು ಎಲ್ಲೋ ಹೋಗ್ಬೇಡ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂದಾಗ ಹೋಗ್ಬೇಡ ನಾನು ಬರಲ್ಲ ಅಂತೆಲ್ಲ ಹೇಳ್ಬಾರ್ದು. ದೇವ್ರು ನಮ್ಗೆ ಒಳ್ಳೇದ್ ಮಾಡೋದ್ ಬೇಡ್ವಾ? ಸಹಾಯ ಮಾಡಲಿಲ್ಲ. ನೀವ್ ಹೇಳ್ದಾಗೆ ಸೂರ್ಯ ಅವರು ತುಂಬಾ ಒಳ್ಳೆಯವರು. ಅವ್ರಿಗೆ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರು ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ. ಅದಲ್ಲ ನನ್ನ ಯೋಚನೆ. ಸೂರ್ಯ ಇವತ್ತು ಭಾಸ್ಕರ್ನ ಹತ್ರ ನನ್ನ ಕೆಲ್ಸಕ್ಕೆ ಸಹಾಯ ಮಾಡು ಅಂತ ಕೇಳ್ತಿದ್ದ. ಅದಕ್ಕೆ ಭಾಸ್ಕರ ಎಷ್ಟು ಪ್ರೀತಿಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಧೈರ್ಯ ತುಂಬ್ತಿದ್ದ ಗೊತ್ತಾ? ನಾನೆಂಥ ಸ್ವಾರ್ಥಿ ಅಲ್ವಾ? ಈಗ ನೀವು ನೊಂದ್ಕೊಂಡ್ರೆ ಏನ್ ಪ್ರಯೋಜನ? ಕರೆಕ್ಟ್. ನೊಂದ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಪರಿಮಳ. ಸೂರ್ಯನ್ಗೆ ಸಹಾಯ ಮಾಡೋದ್ರಲ್ಲಿದೆ. ರೀ, ದುಡುಕ್ಬೇಡಿ. ನೀವೇನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗೆ ನಾನು, ನನ್ನ ಮಕ್ಕಳು, ನಿಮ್ ಜೀವನ ಅದು ಮುಖ್ಯ ತಾನೆ. ಅದಕ್ಕೆ ನೀವು ಸ್ವಾರ್ಥಿ ಅಂತ ತಿಳ್ಕೊಂಡು ನಿಮ್ಮನ್ನ ನೀವೇ ಯಾಕೆ ತಪ್ಪಾಗಿ ತಿಳ್ಕೊಳ್ತೀರಾ? ನೋಡಿ, ನೀವೀಗ ಏನ್ ಮಾಡ್ತಿದ್ರ ಅದು ಸರಿಯಾಗೇ ಇದೆ. ಇಲ್ಲ ಪರಿಮಳ, ನಾನು ಗಿಲ್ಟಲ್ಲಿ ಬದುಕೋದಿಲ್ಲ. ಸೂರ್ಯ ಆರ್ತಿ ನೋಡ್ತಿದ್ರೆ ಒಂಥರ ಮುಜುಗರ ಆಗುತ್ತೆ. ನಾನು ಮನಸ್ಸು ಮಾಡಿದ್ರೆ, ಅಪ್ಪನ ವಿರುದ್ಧ ನಿಂತಿದ್ರೆ ಇವತ್ತು ಅವ್ರ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು. ಇನ್ ಮುಂದೆ ನಾನು ಅಪ್ಪನಿಗೆ ಹೆದರಲ್ಲ. ನನಗೇನು ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ರೀ, ರೀ, ನನ್ನ ಮಾತ್ ಕೇಳಿ. ಸ್ಪೆಕ್ಟ್ರಮ್ ಸೊಲ್ಯೂಷನ್ಸ್, ನಾನು ರಾಜಶೇಖರ್ ಮಾತಾಡೋದು. ಕಾರ್ತಿಕ್ ಇದ್ದಾರಾ? ಮೀಟಿಂಗ್ ಅಲ್ಲ, ಅರ್ಜೆಂಟಾಗಿ ಮಾತಾಡಬೇಕು ಅಂತೇಳಿ ಕನೆಕ್ಟ್ ಮಾಡಿ. ಹಾಂ ಹಾಂ, ಕಾರ್ತಿಕ್, ನಾನು ನಿಮ್ಮ ಫ್ರೆಂಡ್ ಭಾಸ್ಕರ್ ಅವ್ರ ತಂದೆ ರಾಜಶೇಖರ್ ಮಾತಾಡೋದು. ನಮಸ್ಕಾರ. ಏನಿಲ್ಲ, ಸೂರ್ಯನ್ ಅವರೊಬ್ರು ನಿಮ್ಮ ಆಫೀಸ್ಗೆ ಇಂಟರ್ವ್ಯೂ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಕೆಲಸನ ಅವ್ರು ಕೊಡಬೇಡಿ. ಬಿಕಾಸ್ ಹಿ ಈಸ್ ನಾಟ್ ಫಿಟ್ ಫಾರ್ ದ ಜಾಬ್. ಹೌದು, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಅದನ್ನು ನೋಡ್ಕೋತೀನಿ. ಓಕೆ, ಬಾಯ್, ಗುಡ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಕುಮಾರ್, ಬನ್ನಿ. ಹೇಳಿ ಆರ್ತಿ ಅವ್ರೆ. ನೀವು ಸೀದಾ ಮನೆಗೆ ಬಂದ್ಬಿಡಿ. ಯಾಕೆ? ಪ್ಲೀಸ್, ನಾನು ಹೇಳಿದ್ದನ್ನು ಕೇಳಿ. ಆರ್ತಿ ಅವರೇ, ನನಗೆ ಗೊತ್ತು ನಿಮಗೆ ನಾನು ಹೊರಗಡೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ. ಆದರೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ, ಆದಿತ್ಯನಿಗೋಸ್ಕರ. ಸಾಕು, ನೀವು ನನಗೋಸ್ಕರ, ಆದಿತ್ಯನಿಗೋಸ್ಕರ ಮಾಡ್ತಿರೋದೆಲ್ಲ ಸಾಕು. ಹೀಗೇನಾಯ್ತು ಆರ್ತಿ ಅವರೇ? ಸೂರ್ಯ ಅವರೇ, ನಿಮಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ. ನನಗೆ ಯಾರು ಅವಮಾನ ಮಾಡ್ತಾರೆ? ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮಗೆ ಅವಮಾನ ಆಗುತ್ತೆ. ನಿಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ನಿಮಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತ. ಯಾರು ಹೇಳಿದಾಗಲ್ಲ? ಸೂರ್ಯ ಅವರೇ, ಬನ್ನಿ. ಹಾಂ ಸರ್. ಆರ್ತಿ ಅವರೇ, ನನಗೆ ಕರೀತಾರೆ, ನಾನು ಆಮೇಲೆ ಮಾಡ್ತೀನಿ. ದಯವಿಟ್ಟು ಸೂರ್ಯ ಅವರೇ, ಇಂಟರ್ವ್ಯೂ ಅಟೆಂಡ್ ಮಾಡಬೇಡಿ. ಯಾಕೆ ಆರ್ತಿ ಅವರೇ? ಯಾಕೆಂದ್ರೆ ಆ ಕೆಲಸ ನಿಮಗೆ ಸಿಗಲ್ಲ. ನಿಮ್ ತಂದೆ ಫೋನ್ ಮಾಡಿ ಹೇಳಿದ್ದಾರೆ ಕೆಲಸ ಕೊಡ್ಬೇಡಿ ಅಂತ. ದಯವಿಟ್ಟು ನೀವು ವಾಪಸ್ ಬಂದ್ಬಿಡಿ ಪ್ಲೀಸ್. ಸೂರ್ಯ ಅವರೇ, ಬರ್ತೀರಾ? ನನಗೆ ಈ ಕೆಲಸ ಬೇಡ. ಸಾರಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ?
ನಿಮ್ಮನ್ನೇ ಕೇಳ್ತಾ ಇರೋದು. ಏನಾದ್ರೂ ಮಾತಾಡಿ. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತು ತಾನೆ? ಮಕ್ಕಳ ಭವಿಷ್ಯನ ಹಾಳು ಮಾಡಕ್ ಹೊರಟಿರೋ ಒಬ್ಬ ತಂದೆ ಹತ್ರ. ಆರ್ತಿ, ಇವತ್ತು ನನ್ನ ತಡಿಬೇಡಿ ಅಮ್ಮ, ನಾನು ಮಾತಾಡ್ಲೇಬೇಕು. ನಿಮಗೆ ನಾವ್ ಏನ್ ಮಾಡಿದೀವಿ? ಯಾಕಿಷ್ಟೊಂದು ದ್ವೇಷ ಸಾರಿಸ್ತಾ ಇದ್ದೀರಾ? ನಾವು ನಿಮಗೆ ಸುಳ್ಳು ಹೇಳಿರ್ಬೋದು, ಅದ್ ನಾನಲ್ಲ, ನನ್ನ ತಂದೆ ತಾಯಿ ಸ್ಥಾನದಲ್ಲಿರೋ ಶೋಭಮ್ಮ ಸತ್ಯೇಂದ್ರ ಅವರು ತಮ್ಮ ಮಗಳ ಜೀವನ ಸರಿ ಹೋಗ್ಲಿ ಅಂತ ಸುಳ್ಳು ಹೇಳಿದ್ದಾರೆ. ಅವ್ರು ತಪ್ಪು ಮಾಡಿರ್ಬೋದು ನಿಜ, ಆದ್ರೆ ಅದಕ್ಕೆ ಕ್ಷಮೆನೇ ಇಲ್ವಾ? ನೀವ್ ಯಾರಿಗೂ ಯಾವತ್ತೂ ಸುಳ್ಳು ಹೇಳಲೇ ಇಲ್ವಾ? ನೀವು ನಮಗೆ ಸಹಾಯ ಮಾಡೋದು ಬೇಡ, ಆದ್ರೆ ತೊಂದರೆ ಯಾಕೆ ಕೊಡ್ತಾ ಇದ್ದೀರಪ್ಪ? ಈಗೇನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಆರ್ತಿ? ನಮ್ಮ ಪಾಡಿಗೆ ನಾವು ನಮ್ಮ ಬದುಕಿಗೆ ಹೊಸ ದಾರಿ ಕಂಡ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕಲ್ಲು ಹಾಕಿದ್ರು. ಭಾಸ್ಕರ್ ಫ್ರೆಂಡ್ ಕಂಪ್ನಿಲಿ ಸೂರ್ಯ ಅವ್ರಿಗೆ ಕೆಲಸ ಕೊಡ್ಸಕ್ಕೆ ವ್ಯವಸ್ಥೆ ಮಾಡಿದ್ದ, ಆದ್ರೆ ಇವರು ಕಂಪನಿ ಫೋನ್ ಮಾಡಿ ಕೆಲಸ ಕೊಡ್ಬೇಡಿ ಅಂತ ಹೇಳಿದ್ದಾರೆ ಅಮ್ಮ. ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಮಕ್ಕಳು ಕಷ್ಟಪಡೋದನ್ನ ನೋಡೋಕ್ ನಿಮಗೆ ಸಂತೋಷನಾ? ಅಮ್ಮ, ನೀವು ನಮ್ಮ ಪರವಾಗಿ ಮಾತಾಡೋದು ಬೇಡ, ಅವ್ರ ಹತ್ರ ಬಯಸ್ಕೊಳ್ಳೋದು ಬೇಡ. ನಾವು ತೀರ್ಮಾನ ಮಾಡಾಗಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಸೂರ್ಯ ಅವ್ರು ಬರ್ತಾರೆ. ಅವ್ರು ಬರ್ತಿದ್ದ ಹಾಗೆ ನಾವ್ ಈ ಮನೇನ ಬಿಟ್ಟು ಹೋಗ್ತೀವಿ. ಮನೆ ಬಿಟ್ಟು ಹೊರಗಡೆ ಹೋಗಿ ಜೀವನ ಮಾಡೋದು ಅಷ್ಟು ಸುಲಭ ಅಲ್ಲ. ಇನ್ನು ನಾವೇನು ಅದ್ಭುತ ಜೀವನನ ನಡೆಸ್ತಿಲ್ವಲ್ಲ. ಹೊರಗ್ನವ್ರು ಸಹಾಯ ಮಾಡ್ತಾ ಇರ್ಬೋದು, ಆದ್ರೆ ಸ್ವಂತದವ್ರ ತರ ಜೀವನನ ಹಾಳು ಮಾಡೋ ಕೆಲಸ ಮಾಡಲ್ಲ. ಇನ್ನೊಂದು ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಲ್ಲಿಸ್ತೀರಾ? ಗಾಯತ್ರಿ, ಸಾಕಾಗೋಗಿದೆ ನನಗೂ. ಹೆದರಿ ಹೆದರಿ ಜೀವನ ಮಾಡ್ಕೊಂಡು ಎಷ್ಟು ದಿನ ಅಂತ ಸಹಿಸಿಕೊಳ್ಳೋದು? ನಡಿ ಆರ್ತಿ, ನಾನು ನಿಮಗೆ ಜೊತೆ ಬಂದ್ಬಿಡ್ತೀನಿ. ಗಾಯತ್ರಿ, ಸಾಕು, ನೀನು ಮಾತಾಡಬೇಡಿ. ಇನ್ನು ಮುಂದೆ ನಿಮ್ ಜೊತೆ ನನ್ನಿಂದ ಜೀವನ ಮಾಡಕ್ಕಾಗಲ್ಲ. ರಾಕಿ, ಇನ್ನೊಂದು 15 ದಿವಸ ನಿನ್ನ ತಾಯಿ ಮನೇಲೆ ಇದ್ಬಿಡು. ನಾನು ಬೇರೆ ಮನೆ ಮಾಡ್ತಾ ಇದ್ದೀನಿ. ಎಲ್ಲ ಸೆಟ್ರೇಟ್ ಆದಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಏನು ಎತ್ತ ಅಂತೇನು ಕೇಳಬೇಡ. ಹಾಗೆ ಮದುವೆಯಲ್ಲಿ ನಮ್ಮ ಮನೆಯಿಂದ ನಿಂಗೆ ಏನೇನು ಒಡವೆಗಳು ಕೊಟ್ಟಿದ್ರೋ ಅದನ್ನು ವಾಪಸ್ ಕಳಿಸ್ಬಿಡು. ಓದಿಸಿದ್ದೀರಾ, ಸಾಕಿದ್ದೀರಾ,
ನಿಮ್ಮ ಕಂಪ್ನಿಲೇ ಕೆಲಸನೂ ಕೊಟ್ಟಿದ್ದೀರ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ವರ್ಷ ನಾನು ನಿಮ್ಮ ಕಂಪ್ನಿಲಿ ಕೆಲಸ ಮಾಡಿದ್ದಕ್ಕೆ ₹1 ತೊಗೊಂಡಿಲ್ಲ. ಅದನ್ನೆಲ್ಲ ನೀವು ನಾನು ನೋಡ್ಕೊಂಡಿದ್ದಕ್ಕೆ ಅಂತ ಇಟ್ಕೊಂಬಿಡಿ. ಯಾಕೆಂದರೆ ಇನ್ನು ಮುಂದೆ ನಿಮ್ಮ ಕಂಪ್ನಿ ನಾನು ಕೆಲಸ ಮಾಡೋದಿಲ್ಲ. ಭಾಸ್ಕರ್, ನಮಗೋಸ್ಕರ ನೀನು ಅಂತಃಕರಣ ಇಲ್ಲದಿರೋ ಜೊತೆ ಸುಖವಾಗಿ ಬಾಳೋದಕ್ಕಿಂತ ಸಂಬಂಧಗಳ ಬೆಲೆ ತಿಳ್ಕೊಂಡಿರೋ ಜೊತೆ ಕಷ್ಟದಲ್ಲಿದ್ರೂ ಸರಿ. ಪರಿಮಳ, ಇನ್ನೂ ಏನು ನೋಡ್ತಾ ನಿಂತಿದ್ಯಾ? ತಗೋ ಬ್ಯಾಗ್ನ, ಹೊರಟೋಗೋಣ. ಇವತ್ತಿಗೆ ಈ ಮನೆ ಋಣ ತೀರ್ತು. ದುಡುಕಿ ನಿರ್ಧಾರ ತಗೋಬೇಡಿ. ಬರೋ ಹಾಗಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ಒಂದ್ಸಾರಿ ಹೊರಟೋದ್ರೆ ಇನ್ ಯಾವತ್ತೂ ಕರ್ಕೊಂಡು ಹೋಗಲ್ಲ. ಯೋಚನೆ ಮಾಡು. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ನೀನು ನನ್ನ ನಂಬಿ ಮದ್ವೆ ಆದ್ಯೋ, ನಮ್ಮ ಅಪ್ಪನ ಆಸ್ತಿ ನೋಡಿ ಮದ್ವೆ ಆದ್ಯೋ? ನನ್ನ ನೋಡಿ ನೀನು ಮದ್ವೆ ಆಗಿದ್ರೆ ಕಟ್ಟು ಗಂಟು ಮುಟ್ಟೆ. ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಗುಡ್ ಬೈ. ಅಂತೂ ಹೊರಗಿನಿಂದ ಬಂದ ಹೆಣ್ಣಿಗೋಸ್ಕರ ನೀವೆಲ್ಲ ತಂದೆ ದೂರ ಮಾಡ್ತಿದ್ದೀರಲ್ಲ? ನಾವು ದೂರ ಮಾಡ್ತಾ ಇರೋದು ನಮ್ಮ ಅಪ್ಪನಲ್ಲ, ಅವ್ರ ಅಹಂಕಾರ, ಅವ್ರ ಮೊಂಡತನ, ಅವ್ರ ತರ್ಪಾನ. ನಡೀರಿ ಆರ್ತಿವ್ರೆ, ನಾವು ಹೊರಡೋಣ. ಒಂದು ನಿಮಿಷ, ನಂದೊಂದು ಮಾತು ಕೇಳ್ತೀರಾ? ನಾನೀ ಮನೆ ಯಜಮಾನ, ಯಾವಾಗಲೂ ನನ್ನ ಮಾತೇ ನಡಿಬೇಕು ಅನ್ನೋ ಅಹಂಕಾರ ತೋರಿಸಿದ್ದೀನಿ. ನನ್ನ ಮಕ್ಕಳು ಅನ್ನೋದು ಮರೆತು ಕಷ್ಟ ಕೊಟ್ಟಿದ್ದೀನಿ. ಶಶಾಂಕ್ ಜೊತೆ ಕೈ ಜೋಡಿಸಿದೆ, ಒಪ್ತೀನಿ. ನಾನು ತಪ್ಪು ಮಾಡಿದ್ದೀನಿ. ಆದ್ರೆ ಕ್ಷಮೆ ಅನ್ನೋದೊಂದಿದೆ ಅಲ್ವಾ? ನೋಡಿ, ಯಾರು ಮನೆ ಬಿಟ್ಟು ಹೋಗ್ಬೇಡಿ, ಎಲ್ಲ ಜೊತೆ ಇರೋಣ. ಕೈ ಮುಗಿದು ಕೇಳ್ಕೋತ ಹಲೋ, ಹಾಂ, ನಾನು ಸೂರ್ಯ ಮಾತಾಡ್ತಾ ಇರೋದು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಯಾರ್ದು ಫೋನ್ ಸೂರ್ಯವರೇ? ಇಂಟರ್ವ್ಯೂಗೆ ಹೋಯ್ತನಲ್ಲ, ಅವ್ರು ಫೋನ್ ಮಾಡಿದ್ರು, ನನಗೆ ಕೆಲಸ ಸಿಕ್ತು. ಹೌದಾ? ಕಂಗ್ರಾಟ್ಸ್. ಕಂಗ್ರಾಟ್ಸ್ ಸೂರ್ಯ. ಸ್ವೀಟ್ಸ್ ತರಿಸ್ಬೇಕು? ಶೋರ್, ಖಂಡಿತವಾಗ್ಲು. ವಾವ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಪ್ಪ. ಅಪ್ಪ, ನನಗೆ ಮತ್ತೆ ಕೆಲಸ ಸಿಗೋಂಗ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ ಕೆಲಸ ನಿನಗೆ ಸಿಗಬೇಕು ಸೂರ್ಯ, ಯಾಕಂದ್ರೆ ಆ ಕೆಲಸಕ್ಕೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸು ನಿನ್ನಲ್ಲಿದೆ. ಕಂಗ್ರ್ಯಾಚುಲೇಷನ್ಸ್.
ಅಂಡ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಅಪ್ಪ. ಸೂರ್ಯ, ನೀನ್ ಯಾಕೆ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು? ಮೊದ್ಲಿನ ಹಾಗೆ ನಮ್ ಬಿಸ್ನೆಸ್ ನೋಡ್ಕೊಂಡ್ರೆ ಆಗಲ್ವಾ? ಹೋಗ್ಲಿ ಬಿಡಿಮ್ಮ, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಿ. ನೀನ್ ಸುಮ್ನೆ ಇರು. ನೀನ್ ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತೀಯಾ? ಅಮ್ಮ, ನಾನು ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ. ನನ್ನ ಕೆಲ್ಸದ ಜೊತೆ ಅಪ್ಪನ ಬಿಸ್ನೆಸ್ಸು ನೋಡ್ಕೋತೀನಿ. ಹಾಗೆ ನನ್ನ ಕುಟುಂಬದ ಖರ್ಚನ್ನ ನಾನೇ ನೋಡ್ಕೋತೀನಿ. ಸೂರ್ಯ, ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ನಿನ್ ಖರ್ಚು ನೀನ್ ಯಾಕೆ ಕೊಡ್ಬೇಕು? ನಾವೆಲ್ಲ ಹೊರಗ್ನವ್ರಾಗ್ಬಿಟ್ವಾ? ಅಮ್ಮ, ಸ್ವತಂತ್ರವಾಗಿರ್ಬೇಕು ಅಂತ ಡಿಸೈಡ್ ಮಾಡಾಕಿದೆ. ಅದಕ್ಕೆ ಸರಿಯಾಗಿ ಕೆಲಸನೂ ಸಿಕ್ಕಿದೆ. ನನ್ನ ಕುಟುಂಬದ ಖರ್ಚನ್ನ ನಾನು ನೋಡ್ಕೊಂಡ್ರೆ ಈ ಮನೆಗೆ ಭಾರವಾಗಿಲ್ಲ ಅಂತ ನನಗೂ ಸಮಾಧಾನ ಇರುತ್ತಮ್ಮ. ಅಂದ್ರೆ ಪೇಯಿಂಗ್ ಎಷ್ಟು ತರ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಗಾಯತ್ರಿ, ಸ್ವಲ್ಪ ಸುಮ್ಮನೆ ಇರ್ತೀಯ? ಸೂರ್ಯನ್ಗೆ ಹೇಗಿಷ್ಟನೋ ಹಾಗೆ ಬದುಕಲಿ ಅವನು. ನಾನು ಅಷ್ಟೇ. ಇನ್ನೀ ಮನೆಯಲ್ಲಿ ಯಾರು ಏನೇ ನಿರ್ಧಾರ ತಗೊಂಡ್ರು ಅಡ್ಡಿ ಬರೋದಿಲ್ಲ. ಮಕ್ಕಳು ಸ್ವತಂತ್ರವಾಗಿ ಬದುಕೋದನ್ನ ಕಲಿಬೇಕು. ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು. ಬೆಸ್ಟ್ ಆಫ್ ಲಕ್ ಸೂರ್ಯ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ.